ನಮಸ್ಕಾರ. ಪರ್ಫೆಕ್ಟ್ ರುಚಿ ಚಾನಲ್ಗೆ ಸ್ವಾಗತ. ಇನ್ನೇನು ಗಣೇಶ ಹಬ್ಬ ಬರ್ತಾ ಇದೆ. ದೇವ್ರ ನೈವೇದ್ಯಕ್ಕೆ ಮತ್ತು ನಾವು ತಿನ್ನೋದಕ್ಕೆ ಸಿಹಿ ಕಡುಬು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬೇಕಾಗಿರುವ ಸಾಮಗ್ರಿಗಳು: 2 ಕಪ್ಪು ಬಿಳಿ ಎಳ್ಳು ಹುರಿದಿಟ್ಕೊಂಡಿದ್ದೀನಿ, ಮತ್ತು 1/4 ಕಪ್ಪು ಗಸಗಸೆ ಮತ್ತು ಎಳ್ಳು ಜೊತೆಯಲ್ಲಿ ಹುರಿದಿಟ್ಕೊಂಡಿದ್ದೀನಿ, 4 ಏಲಕ್ಕಿ, 1 ಕಪ್ ಬೆಲ್ಲ, 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ಪು ಹಸಿ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ, ಮತ್ತು ಒಂದು ಅರ್ಧ ಕಪ್ಪು ಕಡಲೆಪಪ್ಪು, ಮತ್ತು 1 ಸ್ಪೂನು ಮೈದಾ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1 ಟೇಬಲ್ ಸ್ಪೂನು ತುಪ್ಪ ತಗೊಬೇಕು. ಇವಾಗ ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ಒಂದು ಪಾನ್ ತಗೊಂಡು ಸ್ಟವ್ ಹಚ್ತಾ ಇದ್ದೀನಿ. ಇವಾಗ ಇದಕ್ಕೆ 1.5 ಕಪ್ಪು ನೀರು ಹಾಕೊಳ್ಳೋಣ. ನಾನು 1 ಕಪ್ಪು ಹಿಟ್ಟು ತಗೊಂಡಿದ್ದೀನಿ, ಅದಕ್ಕೆ 1.5 ಕಪ್ಪು ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಮತ್ತು ಅರ್ಧ ಕಪ್ಪು ಸೇರಿಸ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತಗೊಂಡಿದ್ವಲ್ಲ, ಉಪ್ಪು ಮತ್ತು ಮೈದಾ, ಮತ್ತು 1 ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ಗಂಟಿಲ್ಲದೆ ತಿರ್ಸ್ಕೊಳ್ಳೋಣ. ನೋಡಿ, ಮೈದಾನ ಈ ಥರ ಗಂಟಿಲ್ಲದೆ ಈ ಥರ ಮಾಡ್ಕೊಳ್ಳಿ. ಇವಾಗ ಗಂಟಿಲ್ಲ. ಇದು ಲಿಡ್ ಕ್ಲೋಸ್ ಮಾಡೋಣ. ಒಂದು 2 ನಿಮಿಷ ಸ್ವಲ್ಪ ಮಳ್ಳಲಿ. ಇದು ನೋಡಿ 2 ನಿಮಿಷ ಆಗಿದೆ. ಇವಾಗ ಮಳ್ತಾ ಇದೆ ಚೆನ್ನಾಗಿ. ಇವಾಗ ಹಿಟ್ಟು ಹಾಕ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಹಿಂಗೆ ತಿರುಕೊಳ್ಳೋಣ. ಇಲ್ಲಾಂದರೆ ಫುಲ್ ಹಿಟ್ಟು ಹಾಕ್ಬಿಟ್ಟು 1 ನಿಮಿಷ 2 ನಿಮಿಷ ಬೇಯಿಸ್ಕೊಂಡು ತಿರ್ಗಿಸ್ಕೊಳ್ಳಿ. ನಾನು ಹಂಗೆ ಬೇಯಿಸ್ತಾನೆ ತಿರುಗಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಕಡುಬು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ನೋಡಿ, ಎಲ್ಲೂ ಗಂಟಿಲ್ಲ, ಕರೆಕ್ಟಾಗಿ ಆಗಿದೆ. ಈ ಮೆಜರ್ಮೆಂಟಲ್ಲಿ ತೊಗೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಇವಾಗ ಸ್ಟವ್ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡೋಣ. ನೋಡಿ, ಇವಾಗ ಕಡಲೆಪಪ್ಪು ತೊಗೊಂಡಿದ್ನಲ್ಲ, ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ. ಏಲಕ್ಕಿನೂ ಮತ್ತು ಕಡಲೆ ಪಪ್ಪು. ನೋಡಿ, ಕಡಲೆಪಪ್ಪು ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಪಾಕ ಮಾಡ್ಕೊಂಬಿಡೋಣ. ತೆಂಗಿನಕಾಯಿ ಬಾಣಲಿ ಸ್ಟವ್ ಮೇಲೆ ಇಟ್ಟು ಸ್ಟವ್ ಅಂಟಿಸಿದ್ದೀನಿ. ಇವಾಗ ತೆಂಗಿನಕಾಯಿ ತೊಗೊಂಡಿದ್ವಲ್ಲ, ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಮತ್ತು ಬೆಲ್ಲ. ಇದನ್ನು ಸ್ವಲ್ಪ ಕರಗಿಸ್ಕೊಳ್ಳೋಣ. ತೆಂಗಿನಕಾಯಿ ಜೊತೆ ಬೆಲ್ಲ ಎಲ್ಲ ಕರಗಲಿ. ಒಂದು 2ರಿಂದ 3 ನಿಮಿಷ ಕರಗಿಬಿಡುತ್ತೆ. ನೀರೇನು ಹಾಕೋದಕ್ಕೆ ಹೋಗ್ಬಾರ್ದು. ಈ ತೆಂಗಿನಕಾಯಲ್ಲೇ ನೀರಿರುತ್ತಲ್ಲ, ಆ ನೀರಲ್ಲಿ ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಪಾಕ ಥರ ಹೂರ್ಣ ಥರ ಆಗುತ್ತೆ. ನೋಡಿ, ಒಂದು 2 ನಿಮಿಷ ತೆಂಗಿನಕಾಯಿ ಬೆಲ್ಲ ಆಡಿಸ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ತೆಂಗಿನಕಾಯಿ ಜೊತೆ ಬೆಲ್ಲ ಮಿಕ್ಸ್ ಆಗಿದೆ. ಇವಾಗ ಕಡಲೆ ಪುಡಿ ಮಾಡ್ಕೊಂಡಿದ್ವಲ್ಲ, ಈ ಕಡಲೆ ಪುಡಿ, ಏಲಕ್ಕಿ ಮತ್ತು ಎಳ್ಳು ಮತ್ತು ಗಸಗಸೆ ತೊಗೊಂಡಿದ್ವಲ್ಲ, ಅದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕಡಲೆ ಪುಡಿ ಮತ್ತು ಎಳ್ಳು ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಬೇಡ. ನಾನಿಲ್ಲಿ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ. ನೋಡಿ, ಇಲ್ಲಿ ಕಡುಬಿಗೆ ಸ್ಟಫಿಂಗ್ ರೆಡಿ ಆಯಿತು. ಎಷ್ಟು ಒಂದು 2ರಿಂದ 5 ನಿಮಿಷಕ್ಕೆ ಮಾಡ್ಕೊಂಬಿಡ್ಬೋದು. ನೋಡಿ, ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇವಾಗ ಕಡುಬಿಗೆ ತಟ್ಕೊಂಡು ಕಡುಬು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಹಿಟ್ಟು ಬೆಂದಿತ್ತಲ್ವಾ, ಅದನ್ನು ಬಾಯಿ ಮುಚ್ಚಿಟ್ಟಿದ್ದೆ. ಸ್ವಲ್ಪ ಬಿಸಿ ಇದೆ. ನಾನಿವಾಗ ಸ್ವಲ್ಪ ಬಿಸಿ ಇದ್ದಂಗೆ ಸ್ವಲ್ಪ ಚೆನ್ನಾಗಿ ಮಿದ್ಕೊಳ್ಳೋಣ. ಇದನ್ನು ಸ್ವಲ್ಪ ಉಂಡೆ ಮಾಡಿಕೊಂಡು ನೀಟಾಗಿ ಒಡಿದಂಗೆ ಮಿದ್ಕೊಳ್ಳೋಣ. ಈ ಥರ ಮಿದ್ಕೊಂಡ್ರೆ ಒಡೆಯಲ್ಲ. ನೋಡಿ, ಮಿದ್ಕೊಂಡಿದ್ದೀನಿ ಈ ಥರ ನೀಟಾಗಿ. ಇವಾಗ ಇದು ಕ್ಲೋಸ್ ಮಾಡಿ
ಪಕ್ಕಕ್ಕೆ ಇಡೋಣ. ನೋಡಿ ಇವಾಗ ಈ ಹಿಟ್ಟನ್ನ ಇಷ್ಟಿಷ್ಟಪ್ಪ ಚಿಕ್ಕ ಉಂಡೆಗಳನ್ನ ತಗೊಂಡು ಈ ಥರ ನೀಟಾಗಿ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಸ್ವಲ್ಪ ಮೈದಾ ಹಿಟ್ಟಲ್ಲಿ ಡಿಪ್ ಮಾಡಿ ಪೇಪರು, ಬಟರ್ ಪೇಪರ್ ಅಥವಾ ನಾರ್ಮಲ್ ಕವರ್ ಇದ್ದರೆ ಅದಾದರೂ ಓಕೆ. ನೋಡಿ ಇವಾಗ ಫೋಲ್ಡ್ ಮಾಡಿಬಿಟ್ಟು ಚಪಾತಿ ಮೇಕರಲ್ಲಿ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಗಿನ್ನೂ ಅಗಲ ಬೇಕಂದರೆ ಇನ್ನೊಂದ್ಸಲಿ ಬೇಕಂದರೆ ಪ್ರೆಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಬಂತು, ನಾನು ಇನ್ನೊಂದು ನಿಮಿಷ ಇನ್ನೊಂದ್ಸಲಿ ಪ್ರೆಸ್ ಮಾಡ್ಕೊತೀನಿ. ನೋಡಿ ಕರೆಕ್ಟಾಗಿ ಬಂದಿದೆ ಎಲ್ಲ ಕಡೆನೂ. ಇವಾಗ ಈ ಕಡುಬು ಮೋಲ್ಡ್ಗೆ ಸ್ವಲ್ಪ ಮೈದಾ ಹಿಟ್ಟು ಅಪ್ಲೈ ಮಾಡ್ಕೊಳ್ಳಿ ಎಲ್ಲ ಕಡೆ. ಇವಾಗ ಇದನ್ನು ಹಾಕಿ ಅಂದರೆ ನೋಡ್ಕೊಂಡು ಇಟ್ಕೊಳ್ಳಿ. ಅದು ಜಾಸ್ತಿ ಇಡ್ಸಿದ್ರೆ ಜಾಸ್ತಿ, ಇಲ್ಲಾಂದರೆ ಕಮ್ಮಿ ಇಟ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು. ನೋಡಿ ಇನ್ಸ್ಟೆಂಟಾಗಿ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಕಡುಬು. ಜೋರಾಗಿ ಪ್ರೆಸ್ ಮಾಡೋಕ್ಕೆ ಹೋಗ್ಬಿಡ್ರಿ. ನೋಡಿ ನೋಡಿ ಎಲ್ಲ ಮಾಡಾಗಿದೆ. ನೋಡಿ ಸ್ವಲ್ಪನೂ ಎಲ್ಲೂ ಒಡೆದಿಲ್ಲ, ನೀಟಾಗಿ ಬಂದಿದೆ. ಇವಾಗ ಇದನ್ನೊಂದು 2ರಿಂದ 5 ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೊಂಬಿಡೋಣ. ನೋಡಿ ಇವಾಗ ಒಂದು 2ರಿಂದ 5 ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋಣ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದ್ರೆ. ನೋಡಿ ಎಲ್ಲೂ ಒಡೆದೋಗಿಲ್ಲ, ನಾವು ಹೆಂಗೆ ಬೇಕಾದರೂ ಮಾಡ್ಬಿಡ್ಬೋದು ಈಸಿಯಾಗಿ. ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಜಾಸ್ತಿನೂ ಬೇಯಿಸ್ಬಾರ್ದು, ಒಂದು 3ರಿಂದ 2 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ಟೈಮ್ ಬೇಕಂದರೆ ಸೆಟ್ ಮಾಡ್ಕೊಳ್ಳಿ. ನೋಡಿ ಒಂದು 2 ಮಿನಿಟ್ಸು ನಾನು ಬೇಯಿಸ್ಕೊಂಡಿದ್ದೀನಿ ಹಬೆನಲ್ಲಿ. ಇವಾಗ ನೋಡಿ ಕರೆಕ್ಟಾಗಿ ಆಗಿದೆ. ನೋಡಿ ತುಂಬ ಚೆನ್ನಾಗಾಗಿದೆ. ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರು ನೀವೆಲ್ಲ ಒಡೆದ್ಬಿಡುತ್ತೆ. ಜಾಸ್ತಿ ಹೊತ್ತು ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ. ಸ್ಟವ್ ಆಫ್ ಮಾಡಿ ಒಂದು 2 ಮಿನಿಟ್ಸು ಕೂಲ್ ಆಗಲಿ. ನೋಡಿ ಲಿಡ್ ಕ್ಲೋಸ್ ಮಾಡಿ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ತಕ್ಕೊಳ್ಳೋಣ. ನೋಡಿ ಸ್ವಲ್ಪನೂ ಅಂಟ್ತಾ ಇಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಸರ್ವ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.